ಹೆಜ್ಜೆ ಹಾಕುತ್ತಾ ಸೀದಾ ಆಸ್ಪತ್ರೆಯೊಳಕ್ಕೆ ಬಂದ ಈ ವ್ಯಕ್ತಿಯನ್ನ ನೋಡಿ ಇವರೇ ಕೋನಪ್ಪ, ಹೊಸಕೋಟೆಯ ನಿವಾಸಿ. ನನಗೆ ಎದೆ ನೋಯುತ್ತಿದೆ, ನೋಡಿಸಿಕೊಳ್ಳಬೇಕಿದೆ ಅಂತ ವೈದ್ಯರ ಬಳಿ ಕೇಳಿದ್ದಾರೆ. ಹೀಗೆ ಸಾಮಾನ್ಯವಾಗಿ ನಡೆದುಕೊಂಡೇ ಆಸ್ಪತ್ರೆಗೆ ಬಂದವರು ಮರಳಿದ್ದು ಬ್ರೈನ್ ಡೆಡ್ ಆಗಿ. ಮಧ್ಯಾಹ್ನ 12:07ಕ್ಕೆ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದ ಕೋನಪ್ಪ ಪರೀಕ್ಷೆಗೆ ವೈದ್ಯರ ಬಳಿ ಹೋಗ್ತಿದ್ದಂತೆ ಇಸಿಜಿ ತೆಗೆಯುವ ಮೊದಲೇ 12:28 ಹೊತ್ತಿಗೆ ಹೃದಯಾಘಾತಕ್ಕೀಡಾಗಿದ್ದಾರೆ. ತಕ್ಷಣ ಬೇರೆ ಆಸ್ಪತ್ರೆಗೆ ಕರೆದೊಯ್ಯಲು ಸ್ಟ್ರೆಚ್ಚರ್ ಮೇಲೆ ಹೊರಗೆ ತರಲಾಗಿದೆ ಅಷ್ಟೇ. ತಕ್ಷಣ ಕೋನಪ್ಪ ಬ್ರೈನ್ ಡೆಡ್ ಆಗಿದೆ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ, ಹೃದಯ ಸ್ತಂಭನ, ಮೃತ್ಯು ಕೇಕೆ ಮಧ್ಯೆ ಹೀಗೆ ಆರೋಗ್ಯವಂತನಂತೆ ಹೆಜ್ಜೆ ಹಾಕುತ್ತಾ ಬಂದ ವ್ಯಕ್ತಿ ದಿಢೀರ್ ಬ್ರೈನ್ ಡೆಡ್ಗೆ ತುತ್ತಾಗಿರೋದು ಬೆಚ್ಚಿ ಬೀಳಿಸಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವೈದ್ಯರು ಕೊರೋನಾ ಬಳಿಕ ಇಂಥ ಪ್ರಕರಣ ಹೆಚ್ಚಾಗ್ತಿದೆ, ಇದರ ಬಗ್ಗೆ ಅಧ್ಯಯನ ಆಗಬೇಕು ಎಂದಿದ್ದಾರೆ. ಕೋವಿಡ್ ನಂತರ ಅಂದಾಗ ಡಿಬೇಟಬಲ್ ಇಶ್ಯೂ ಅಂದ್ರೆ ಕೋವಿಡ್ ಇಂದ ಏನಾದ್ರು ಬದಲಾವಣೆಗಳಾಗ್ತಿದ್ಯಾ, ಇಲ್ಲ ಅಂದ್ರೆ ವ್ಯಾಕ್ಸಿನೇಷನ್, ಇಲ್ಲ ಅಂದ್ರೆ ಬೇರೆ ಏನಾದ್ರು, ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡೀಸ್ ನ ನಡೆಸಬೇಕು. ಮತ್ತೊಂದೆಡೆ ಹಾವೇರಿಯಲ್ಲಿ ಒಂದೇ ದಿನ ಇಬ್ಬರಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನ 60 ವರ್ಷದ ನಿಂಗಪ್ಪ ಅಂಬಿಗೇರ ಮಂಗಳವಾರ ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಹೋಗುವ ಮುನ್ನ ಸಾವನ್ನಪ್ಪಿದ್ದಾರೆ. ಇನ್ನು ಹಾವೇರಿಯ ವಿಜಯನಗರದ ನಿವಾಸಿ 54 ವರ್ಷದ ಗೀತಾ ಸುರೇಶಗೌಡ ಪಾಟೀಲ ಎದೆ ನೋವಿನಿಂದ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಆಸ್ಪತ್ರೆಗೆ ವೈದ್ಯರು ಸ್ಥಳಾಂತರಿಸಿದ್ರು. ಆದರೂ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಹಾಸನದಲ್ಲಿ 42 ದಿನಗಳಲ್ಲೇ 26ಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳಿಂದ ಕಂಗಾಲಾದ ಜನರಲ್ಲಿ ಇದೀಗ ಆರೋಗ್ಯ ಕಾಳಜಿ ಹೆಚ್ಚಾಗಿದೆ. ಅಸ್ವಾಭಾವಿಕ ಆಹಾರ ಕ್ರಮ, ದೈಹಿಕ ವ್ಯಾಯಾಮ ಇಲ್ಲದ ಜೀವನ ಶೈಲಿಯಿಂದ ಹೃದಯಾಘಾತ ಸಮಸ್ಯೆ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದು, ಇದರ ಬೆನ್ನಲ್ಲೇ ಹಾಸನದಲ್ಲಿ ದಿಢೀರ್ ಆರೋಗ್ಯ ಕಾಳಜಿ ಹೆಚ್ಚಿದೆ. ವಾಕಿಂಗ್, ಜಾಗಿಂಗ್ ಮಾಡುವ ಜನರ ಸಂಖ್ಯೆ ಹೆಚ್ಚಳವಾಗಿದ್ದು, ಜಿಲ್ಲಾ ಕ್ರೀಡಾಂಗಣದತ್ತ ಜನರ ದಂಡು ಹೆಜ್ಜೆ ಹಾಕಿದೆ. ಮಕ್ಕಳ ಜೊತೆ ಸ್ಟೇಡಿಯಂ ಪಾರ್ಕ್ಗಳಲ್ಲಿ ವಾಕಿಂಗ್ಗೆ ಬರುವ ಜನರ ಪ್ರಮಾಣ ಹೆಚ್ಚಿದೆ. ಮತ್ತೊಂದೆಡೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 26 ಮಂದಿ ಸಾವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಡಿಎಚ್ಒ ನೇತೃತ್ವದಲ್ಲಿ ಸಾವಿನ ತನಿಖೆ ಆರಂಭಿಸಲಾಗಿದೆ. ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚಲು ಮುಂದಾದ ಆರೋಗ್ಯ ಇಲಾಖೆ ತಂಡ ಒಬ್ಬೊಬ್ಬ ಮೃತರ ಮನೆಗಳಿಗೆ ಭೇಟಿ ನೀಡುತ್ತಿದೆ. ಮೃತರ ಆರೋಗ್ಯ ಸ್ಥಿತಿ ಹೇಗಿತ್ತು, ಆಹಾರ ಪದ್ಧತಿ ಹೇಗಿತ್ತು ಎಂಬ ವಿವರ ಸಂಗ್ರಹಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಸಾವನ್ನಪ್ಪಿರೋ 26 ಮಂದಿಯ ಮನೆಗಳಿಗೂ ಭೇಟಿ ನೀಡುತ್ತಿರೋ ತಂಡದ ನೇತೃತ್ವ ಡಿಎಚ್ಒ ಡಾಕ್ಟರ್ ಅನಿಲ್ ವಹಿಸಿದ್ದಾರೆ. ಶೌಚಾಲಯದಲ್ಲಿ ರಹಸ್ಯವಾಗಿ ಮಹಿಳಾ ಉದ್ಯೋಗಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಇನ್ಫೋಸಿಸ್ ಉದ್ಯೋಗಿಯನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರ ಮೂಲದ 28 ವರ್ಷದ ಸ್ವಪ್ನಿಲ್ ನಾಗೇಶ್ ಮಲ್ಲಿ ಶೌಚಾಲಯದ ಕಮೋಡ್ ಮೇಲೆ ನಿಂತು ಮಹಿಳಾ ಉದ್ಯೋಗಿಯ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಕೂಡಲೇ ಮಹಿಳೆ ಕಿರಿಚಾಡಿದಾಗ ಆರೋಪಿ ಕ್ಷಮೆ ಕೇಳಿದ್ದ. HR ಸಿಬ್ಬಂದಿ ಮೊಬೈಲ್ ಪರಿಶೀಲಿಸಿದಾಗ ವಿಡಿಯೋ ಪತ್ತೆಯಾಗಿದ್ದು, ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಸಿಕ್ಕಿವೆ ಎನ್ನಲಾಗಿದೆ. ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದು ಮೊಬೈಲ್ನ FSLಗೆ ಕಳುಹಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೋಲ್ಕತ್ತಾ ಕಾನೂನು ವಿದ್ಯಾರ್ಥಿನಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸಂಬಂಧ ಬೆಚ್ಚಿ ಬೀಳಿಸುವ ಅಂಶಗಳು ಬಯಲಾಗಿವೆ. ಕಾನೂನು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಾಗ ವಿದ್ಯಾರ್ಥಿನಿಗೆ ಉಸಿರುಗಟ್ಟಿದೆ. ಈ ವೇಳೆ ಓರ್ವ ಆರೋಪಿ ವಿದ್ಯಾರ್ಥಿನಿಗೆ ಇನ್ಹೇಲರ್ ತಂದುಕೊಟ್ಟಿದ್ದಾನೆ. ಇನ್ಹೇಲರ್ ತಂದುಕೊಟ್ಟಿದ್ದು ಮಾನವೀಯ ದೃಷ್ಟಿಯಿಂದಲ್ಲ. ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗಿದ್ದ ವಿದ್ಯಾರ್ಥಿನಿ ಚೇತರಿಸಿಕೊಂಡ್ರೆ ಮತ್ತೆ ರೇಪ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇನ್ಹೇಲರ್ ತಂದುಕೊಟ್ಟಿದ್ದಾರೆ. ಹೀಗಂತ ಕೋಲ್ಕತ್ತಾ ಕೋರ್ಟ್ನಲ್ಲಿ ಮುಖ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಿಸಿದ್ದಾರೆ. ಆರೋಪಿಗಳ ಪರ ವಕೀಲರು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ವಿದ್ಯಾರ್ಥಿನಿಗೆ ಇನ್ಹೇಲರ್ ತಂದುಕೊಟ್ಟಿದ್ದು ಮಾನವೀಯ ದೃಷ್ಟಿಯಿಂದಷ್ಟೇ ಅಂತ ಪ್ರತಿವಾದ ನಡೆಸಿದ್ದಾರೆ. ಕೋಲ್ಕತ್ತಾ ಕೋರ್ಟ್ ಬಂಧಿತ 3 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿಯನ್ನ ಜುಲೈ 8ರವರೆಗೂ ವಿಸ್ತರಿಸಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಜೈಲಲ್ಲಿ ಗಾಂಜಾ, ಸಿಗರೇಟ್ ಸಲೀಸಾಗಿ ಸಿಗ್ತಿದೆ. ಜೈಲಿನೊಳಗೆ ಕೈದಿಗಳು ಇಸ್ಪೀಟ್ ಆಡ್ತಾ ಇರೋದು, ಆವರಣದಲ್ಲಿ ನಾನ್ ವೆಜ್ ತಯಾರಿಸ್ತಾ ಇರುವುದು, ಮೊಬೈಲ್ ಹಿಡಿದು ಫೋಟೋಗೆ ಪೋಸ್ಟ್ ಕೊಟ್ಟಿರುವ ವಿಡಿಯೋ ಫೋಟೋಗಳು ವೈರಲ್ ಆಗ್ತಿವೆ. ಆದ್ರೆ ಬಳ್ಳಾರಿ SP ಇದೆಲ್ಲ ಈಗಿನದ್ದಲ್ಲ, 2022ರದ್ದು ಅಂತ ಸಮಜಾಯಿಷಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗಷ್ಟೇ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಷೇಧವನ್ನ ಹೇರಿದೆ. ಈ ಮಧ್ಯೆ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿಯನ್ನ ನೀಡಿದೆ. ವಾಣಿಜ್ಯೇತರ ಖಾಸಗಿ ಬೈಕ್ಗಳನ್ನ ಬಳಸಿಕೊಂಡು ಸೇವೆಯನ್ನ ನೀಡಬಹುದು. ಸಾರ್ವಜನಿಕರಿಗೆ ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನ ನೀಡಬಹುದು.
ಆದ್ರೆ ಇದಕ್ಕೆ ಆಯಾ ರಾಜ್ಯಗಳ ಅನುಮತಿ ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿರುವ ಕೇಂದ್ರ ಸರ್ಕಾರ ಓಲಾ ಉಬರ್ ಬಳಕೆದಾರರಿಗೆ ಶಾಕ್ ನೀಡಿದೆ. ಓಲಾ ಉಬರ್ ಸರ್ಜ್ ಬೆಲೆ ನಿಗದಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಈ ಹಿಂದೆ ಸರ್ಜ್ ಬೆಲೆ ನಿಗದಿ ಮೇಲಿನ ಗರಿಷ್ಠ ಮಿತಿಯನ್ನ ಮೂಲ ದರ 1.5 ಪಟ್ಟು ಮಿತಿಗೊಳಿಸಲಾಗಿತ್ತು. ಈಗ ಅದನ್ನ 2 ಪಟ್ಟು ವಿಧಿಸಲು ಅನುಮತಿಯನ್ನ ನೀಡಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಆದೇಶಿಸಿದೆ. ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಆಟೋ ಮೀಟರ್ ದರ ಹೆಚ್ಚಿಸಲು ಸಿಎಂ ಮತ್ತು ಸಾರಿಗೆ ಸಚಿವರ ಒಪ್ಪಿಗೆಗಾಗಿ ಕಾಯುತ್ತಿದೆ. ಕಳೆದ 3 ವರ್ಷಗಳಿಂದಲೂ ಆಟೋ ಸಂಘಟನೆಗಳು ಮೀಟರ್ ದರ ಏರಿಸುವಂತೆ ನಿರಂತರ ಹೋರಾಟ ನಡೆಸುತ್ತಿತ್ತು. ಇದೀಗ ಬೆಂಗಳೂರು ಜಿಲ್ಲಾಡಳಿತ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಆಟೋ ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದೆ. ಸದ್ಯ ಬೆಂಗಳೂರಿನಲ್ಲಿ ಕನಿಷ್ಠ ಮೀಟರ್ ಚಾರ್ಜ್ 30 ರೂಪಾಯಿ ಇದೆ. ಬಳಿಕ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ದರ ಇದೆ. ಪ್ರತಿಷ್ಕೃತ ದರ ಪಟ್ಟಿ ಪ್ರಕಾರ ಕನಿಷ್ಠ ಮೀಟರ್ ಚಾರ್ಜ್ 36 ರೂಪಾಯಿ ಆಗಲಿದೆ. ಬಳಿಕ ಪ್ರತಿ ಕಿಲೋಮೀಟರ್ ದರ 15ರಿಂದ 18 ರೂಪಾಯಿಗೆ ಏರಿಕೆಯಾಗಲಿದೆ. ಆದರೆ ಇದಕ್ಕೂ ಆಟೋ ಚಾಲಕ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿವೆ. ಕನಿಷ್ಠ ಮೀಟರ್ ಚಾರ್ಜ್ ಅನ್ನ 30 ರೂಪಾಯಿನಿಂದ 40 ರೂಪಾಯಿಗೆ ಏರಿಕೆ ಮಾಡಬೇಕು. ಬಳಿಕ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇರುವ ದರವನ್ನ 20 ರೂಪಾಯಿಗೆ ಏರಿಕೆ ಮಾಡುವಂತೆ ಪಟ್ಟು ಹಿಡಿದಿವೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಸಭೆಯಲ್ಲಿ 90% ಬೆಂಗಳೂರು ಭಾಗದ ವಿಷಯಗಳನ್ನೇ ಚರ್ಚಿಸಿದ್ದೇವೆ ಎಂದರು. 48 ವಿಷಯಗಳ ಬಗ್ಗೆ ಚರ್ಚಿಸಲಾಗಿದ್ದು ಸುಮಾರು 3,400 ಕೋಟಿ ಹಣವನ್ನ ಮಂಜೂರು ಮಾಡಿದ್ದೇವೆ ಅಂತ ಒತ್ತಿ ಹೇಳಿದರು. ಭಾರತೀಯ ಕ್ರಿಕೆಟ್ ತಂಡದ ವೇಗಿ ಮೊಹಮ್ಮದ್ ಶಮಿಗೆ ವಿಚ್ಛೇದನ ಪ್ರಕರಣದಲ್ಲಿ ಭಾರೀ ಹಿನ್ನಡೆಯಾಗಿದೆ. ತಮ್ಮಿಂದ ದೂರವಾಗಿರೋ ಪತ್ನಿ ಹಸೀನ್ ಜಹಾನ್ ಮತ್ತು ಪುತ್ರಿಯ ಜೀವನ ನಿರ್ವಹಣೆಗೆ ಪ್ರತಿ ತಿಂಗಳು 4 ಲಕ್ಷ ನೀಡುವಂತೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ. ಟ್ರಯಲ್ ಕೋರ್ಟ್ ವಿಚಾರಣೆ ಅಂತ್ಯವಾದರೆ ಜೀವನ ನಿರ್ವಹಣೆ ವೆಚ್ಚ 6 ಲಕ್ಷಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹಸೀನ್ ಪರ ವಕೀಲರು ತಿಳಿಸಿದ್ದಾರೆ. ಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಹಸೀನ್ ಜಹಾನ್, ಶಮಿ ಹೇಗೆ ಜೀವನ ನಡೆಸಿದ್ದಾರೋ ಅದೇ ರೀತಿ ಜೀವನ ನಡೆಸುವ ಹಕ್ಕು ನನಗೆ ಮತ್ತು ನನ್ನ ಮಗಳಿಗೆ ಇದೆ ಎಂದಿದ್ದಾರೆ. ಪ್ರಿಯತಮೆ ದೂರವಾಗಿದ್ದಕ್ಕೆ ಬೇಸತ್ತ ಪ್ರಿಯಕರ ಸಂತೋಷ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬನ್ನಿತಾಳಪುರದ ಸಂತೋಷ್ ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಹೊರಬಿಟ್ಟಿದ್ದಾನೆ. ನನ್ನ ಸಾವಿಗೆ ಪ್ರಿಯತಮೆಯೇ ಕಾರಣ ಅಂದಿದ್ದಾನೆ. ಯುವತಿ ಬೇರೊಬ್ಬನಿಗೆ ಮೆಸೇಜ್ ಮಾಡ್ತಿದ್ದಕ್ಕೆ ಸಂತೋಷ್ ಬೇಸತ್ತಿದ್ದ ಎನ್ನಲಾಗಿದೆ. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಅವಮಾನಕ್ಕೊಳಗಾಗಿದ್ದ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಭರಮನಿ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎನ್ನಲಾಗಿದೆ. ಅಮರನಾಥ ಯಾತ್ರೆಗೆ ತೆರಳುವ ಭಕ್ತರ ಮೊದಲ ತಂಡಕ್ಕೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಚಾಲನೆ ನೀಡಿದ್ದು 38 ದಿನಗಳ ಈ ಯಾತ್ರೆ ಆಗಸ್ಟ್ 9ರಂದು ಮುಕ್ತಾಯಗೊಳ್ಳಲಿದೆ. ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣದ 2 ಆರೋಪಿಗಳಿಗೆ ದೆಹಲಿ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ನೀಲಂ ಆಜಾದ್, ಮಹೇಶ್ ಕುಮಾವತ್ಗೆ 50,000 ರೂಪಾಯಿ ಶ್ಯೂರಿಟಿ ಮೇಲೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ಮತ್ತೊಬ್ಬ ಆರೋಪಿ ಮೈಸೂರಿನ ಮನೋರಂಜನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದಿನ ವಾರ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಮುಂಬೈನಲ್ಲಿ ಕ್ರೂರ ತಂದೆಯೊಬ್ಬ ತನ್ನ 5 ವರ್ಷದ ಮಗಳು ಸಮಯಕ್ಕೆ ಸರಿಯಾಗಿ ಮಲಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆಕೆಯ ಕಾಲುಗಳನ್ನ ಕಟ್ಟಿ ಹಲ್ಲೆ ನಡೆಸಿದ್ದಾನೆ. ಸಿಗರೇಟ್ನಿಂದ ಮುಖ ಸುಟ್ಟಿ ಕ್ರೌರ್ಯ ಮೆರೆದಿದ್ದಾನೆ. ಶಾಲೆಯಲ್ಲಿ ಸಹಪಾಠಿಗಳ ಎದುರು ಟೀಚರ್ ಬೈದಿದ್ದಕ್ಕೆ ಮಹಾರಾಷ್ಟ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಪೂಜೆ ಮಾಡಿದ್ದಾರೆ. ತಾವು ನಟಿಸಿರುವ ಕೊತ್ತಲವಾಡಿ ಸಿನಿಮಾದ ಸಾಂಗ್ ರಿಲೀಸ್ ಹಿನ್ನೆಲೆಯಲ್ಲಿ ಪುಷ್ಪಾ ಚಿತ್ರತಂಡದ ಜೊತೆ ಅಪ್ಪು, ರಾಜ್ಕುಮಾರ್, ಅಂಬರೀಶ್ ಸಮಾಧಿಗೆ ಭೇಟಿ ನೀಡಿದ್ರು. ಈ ವೇಳೆ ಪುಷ್ಪಾ ಅಪ್ಪು ಬಗ್ಗೆ ಮಾತನಾಡ್ತಾ ಭಾವುಕರಾದ್ರು. ಹೌದಲ್ವಾ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರ್ಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು.